ಪಟ್ಟಣದಲ್ಲಿ ಕಳ್ಳರಿಂದ ಭಯಭೀತಿಯನ್ನ ಹೋಗಲಾಡಿಸಿ ಎಚ್ ವೀರಣ್ಣ. ವಿಜಯನಗರ ಜಿಲ್ಲೆ ಕೂಡ್ಲಿ ಪಟ್ಟಣದ ಪೊಲೀಸ್ ಉಪಾಧೀಕ್ಷಕರು ಉಪವಿಭಾಗ ಕೂಡ್ಲಿಗಿ ಇವರಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಮುಖಂಡರುಗಳಿಂದ ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಸಮಯದಲ್ಲೇ ಸರಣಿ ಮನೆಗಳ್ಳತನ ಯಥೇಚ್ಛವಾಗಿ ನಡೆಯುತ್ತಿರುವುದನ್ನ ಮುಖಂಡರುಗಳು ಪಟ್ಟಣದ ಸಾರ್ವಜನಿಕರು ಭಯಭೀತರಾಗಿರುವ ಕುರಿತು ಜನರಿಗೆ ರಕ್ಷಣೆ ನೀಡಿ ಎಂಬ ಉದ್ದೇಶವನ್ನ ಇಟ್ಟುಕೊಂಡು ಪಟ್ಟಣದ ಸರ್ಕಲ್ ಇನ್ಸ್ಪೆಕ್ಟರ್ ಆದ ವಿನಾಯಕರವರಿಗೆ ಮನವಿ ಪತ್ರವನ್ನ ಕೊಡಲಾಯಿತು. ಕೆಲವು ದಿನಗಳಿಂದ ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಸಮಯದಲ್ಲಿ ಕೆಲವು ಮನೆಗಳಲ್ಲಿ ಬೆಳ್ಳಿ ಬಂಗಾರ ಆಭರಣಗಳು ನಗದು ಹಣವನ್ನ ದೋಚಿರುವುದು ತಿಳಿದ ವಿಷಯವಾಗಿರುವುದರಿಂದ ದಿನದಿಂದ ದಿನಕ್ಕೆ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಸರಣಿ ಕಳ್ಳತನ ಆಗುತ್ತಿರುವುದನ್ನು ಖಂಡಿಸಿ ಕೂಡ್ಲಿಗಿ ಪಟ್ಟಣದ ಜನತೆಯು ಭಯಭೀತಿಯನ್ನ ಹೋಗಲಾಡಿಸಿ ಕಳ್ಳರನ್ನ ಆದಷ್ಟು ಬೇಗನೆ ಬಂಧಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ಎಚ್ ವೀರಣ್ಣ ಮಾತನಾಡಿದರು. ಈ ಸಂದರ್ಭದಲ್ಲಿ ಖಜಾಂಚಿಯಾದ ಪೆನ್ನಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರ ರಾಘವೇಂದ್ರ ಸಾಲುಮನೆ, ಕಿಷ್ಕಿಂಧ ಟಿವಿ, ಕೂಡ್ಲಿಗಿ. ಪೊಲೀಸ್ ಇಲಾಖೆ ಮುಖ್ಯವಾಗಿ ಮಾಹಿತಿ ಕೊಡಿ. ನಮ್ಮ ಇಲಾಖೆಗಳು ಗೊತ್ತಿರಬೇಕು. ಒಂದು 112 112 ನಂಬರ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿ ಯಾವುದೇ ವಿಚಾರ ಏನೇ ಇರುತ್ತೆ, ನಿಮಗೆ ಯಾವುದೋ ಒಂದು ವಿಚಾರ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಅದು ನಾವು ಧೈರ್ಯವಾಗಿ ಕೊಟ್ಟರೆ ಪೊಲೀಸರು ಅಲ್ಲಿಂದ ಅಲರ್ಟ್ ಆಗಿ ಪೊಲೀಸರು ಬಂದು ನಾವು ಕೆಲಸ ಮಾಡೋಕ್ಕಾಗುತ್ತೆ. ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು. ಎಲ್ಲ ನಮ್ಮ PS ಆಯಿತು, ನಮ್ಮ DSP ಆಯಿತು, ಮುಖ್ಯ ಆಯಿತು, ಎಲ್ಲರೂ ಮೊಬೈಲ್ ನಂಬರ್ ಅದಾವೆ. ನಿಮಗೆಲ್ಲ ಬಗ್ಗೆ ವಿಚಾರ ಅದಾವೆ. ನಾವು ದಯವಿಟ್ಟು ಏನಾದ್ರು ಇದ್ದಾಗ ಆ ಥರ ನಮಗೆ ಮಾಹಿತಿ ಕೊಡಿ, ನಾವು ಪೊಲೀಸನ್ನು ಅಟೆಂಡ್ ಮಾಡ್ತೀವಿ. ನಾನು ಮೊನ್ನೆ ಒಂದು ಬಸ್ ಸರ್ 120 ಆಮೇಲೆ ಯಾವುದೇ ಪೊಲೀಸ್ ಇಲಾಖೆಯನ್ನು ಆರೋಪ ದೂಷಣೆಯಿಂದಲ್ಲ ಮತ್ತು ಯಾವುದೇ ಬೇರೆ ರೀತಿಯಿಂದಲ್ಲ. ನಮಗೆ ಪೊಲೀಸ್ ಅವರಿಗೆ ಅದು ಭಾಳ ಆತ್ಮೀಯ ಮತ್ತು ಭಾವನೆ ಮತ್ತು ವಿಶ್ವಾಸ ಇದೆ. ಒಂದು ಮನವಿಯನ್ನು ಓದಿ ಈಗ ನಮ್ಮ ಪೊಲೀಸ್ ಉಪ ಅಧೀಕ್ಷಕರಿಗೆ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಈಗಾಗಲೇ ಕಳ್ಳತನವನ್ನು ಭೇದಿಸಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದರು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ CPI ಸರ್ ಬರ್ತಾರೆ ಅನ್ನೋದಕ್ಕೆ ತಮಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಗೊತ್ತಿಲ್ಲ, ಅವರು ಮಾಹಿತಿ ಗೊತ್ತಿಲ್ಲ, ಅವ್ರು ಏನು ವೃತ್ತಿ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿ ಕಳ್ಳತನ ಮಾಡಿ ಮತ್ತು ಇಲ್ಲಿ ಬಂದು ಕೂಲಿಗಾಗಿ ಬಂದು ಸೇರಿರ್ಬೋದು. ಆದರೆ ಸಾವಿರಾರು ಜನ ಇರೋದ್ರಿಂದ ಈಗ ಸೊಂಡೂರು ತಾಲೂಕಿನ ಫ್ಯಾಕ್ಟ್ರಿ ಮತ್ತು ಫ್ಯಾನ್ ಕಂಪನಿಗಳ ಜನ ಕೂಡ ಇಲ್ಲೇ ವಾಸ ಇದ್ದಾರೆ. ಅವ್ರನ್ನ ಯಾರನ್ನೂ ಸಹಿತ ನಾವು ನಮ್ಮ ಇಲಾಖೆಯಿಂದ ಯಾವುದೇ ಅವ್ರದ್ದು ಬಯೋಡಾಟಾ ತಗೊಂಡಿಲ್ಲ, ವಿಚಾರಣೆ ಮಾಡಿಲ್ಲ. ಅವರು ಕಳ್ಳತನ ಮಾಡಿರ್ಬೋದು ಮತ್ತು ಅವರು ಸಹಿತ ಇರ್ಬೋದು ಅನ್ನೋದು ಒಂದು ನನಗೆ ಅನುಮಾನ. ಇನ್ನು ಎರಡನೇದು ಹಗಲೊತ್ತೆ ಆಗೋದ್ರಿಂದ ಈಗ ಪೊಲೀಸ್ ಅವರ ಭಾವನೆಗಳಿಂದ ಈಗ ಸ್ಥಳೀಯವರೇ ಮಾಡ್ತಾರೆ ಅನ್ನೋದು ಒಂದು ಅನುಮಾನ. ಅದಕ್ಕೆ ಪೊಲೀಸ್ನವರು ಮನಸ್ಸು ಮಾಡಿದರೆ ಯಾವುದು ಸಹಿತ ಹಿಡಿದೇ ಇರುವಂಥ ಮತ್ತು ಅದನ್ನು ಬೆದರಿಸದೇ ಇರುವಂಥ ಇತಿಹಾಸ ಇಲ್ಲ. ಯಾಕಂದರೆ ಅದಕ್ಕಾಗಿರ್ತಕ್ಕಂಥ ತರಬೇತಿ ಪಡೆದಿರ್ತಾರೆ, ಅವ್ರಿಗೆ ಎಕ್ಸ್ಪೋರ್ಟ್ ಇರ್ತದೆ ಮತ್ತು ಅನುಮಾನ ಮತ್ತು ಸಸ್ಪೆಕ್ಟ್ ಮಾಡುವಂಥ ಮತ್ತು ಕ್ಯಾಚ್ ಮಾಡುವಂಥ ಧೈರ್ಯ ಇರುತ್ತೆ. ಅದಕ್ಕೆ ನಮ್ಮ ಮನವಿ ಇವತ್ತಿಷ್ಟೇ. ಇದು ನಿರಂತರವಾಗಿ ಕಳ್ಳತನಗಳು ನಡೀತಾ ಇದೆ. ರಾತ್ರಿ ಬೀಟಿನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಲ್ಲ ಅನ್ನೋದು ನೇರವಾದ ಆರೋಪ. ಯಾರವರು ವ್ಯಕ್ತಿಗಳು ಅನ್ನೋದು ನಮಗೆ ಗೊತ್ತಿಲ್ಲ, ಯಾರ ಮೇಲೆ ಒಬ್ಬರ ಮೇಲೆ ನಮ್ಮ ಆರೋಪ ಇಲ್ಲ. ಈಗ ಕಳ್ಳತನಗಳು ಆಗೋದ್ರಿಂದ ನಾವು ಅನಿವಾರ್ಯವಾಗಿ ಮಾತಾಡಬೇಕಾಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇವತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಅವುಗಳನ್ನೆಲ್ಲ ಮನಗಂಡು ಈ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವಂಥ ಮತ್ತು ಜನಗಳ ಭಯ ಮತ್ತು ಈ ಕಳ್ಳತನಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಬೇಗನೆ ಎಚ್ಚೆತ್ತಿನ ಒಂದು ಕ್ರಮ ಕೈಗೊಂಡು ಕಳ್ಳರನ್ನು ಹಿಡಿಬೇಕಾಗಿದೆ. ಮತ್ತು ಮುಂದೆ ಕಳ್ಳತನ ಆಗೋದ ರೀತಿಯಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ತಾವು ಸಿಬ್ಬಂದಿಗಳನ್ನು ಹೆಚ್ಚು ಸಿಬ್ಬಂದಿಗಳ ಇಲಾಖೆಯಲ್ಲಿ ಮತ್ತು ಸಿಬ್ಬಂದಿಗಳ ಪರಿಚಯನೂ ಇರ್ಬೋದು ಮತ್ತು ಅದನ್ನೆಲ್ಲ ಮೇಲಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಸಿಬ್ಬಂದಿಗಳಿಗೂ ಸಹಿತ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರು ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳಲ್ಲ, ಕೆಲವು ಸಿಬ್ಬಂದಿಗಳು ರಾತ್ರಿ ಸಮಯದ ಡ್ಯೂಟಿಯನ್ನು ಬೇಜವಾಬ್ದಾರಿತನದಿಂದ ಮಾಡ್ತಾರೆ ಅನ್ನೋದು ನಮ್ಮ ನೇರವಾದ ವೈಯಕ್ತಿಕ ಎಲ್ಲರ ಪರವಾದ ಸಾರ್ವಜನಿಕರ ಅಭಿಪ್ರಾಯದ ಆರೋಪ ಇದೆ. ಸಾರ್ವಜನಿಕರು ಅನೇಕ ಮಂದಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಹೇಳ್ತಾ ಇದೆ ಅಂತೇಳಿ. ಅದಕ್ಕೆ ಅನಿವಾರ್ಯವಾಗಿ ನಾವು ನಮ್ಮ ಪಕ್ಷ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಡ್ಲಿಗಿ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಹಾಡಗಲೇ ಮನೆಗಳ್ಳತನ ನಡೆಯುತ್ತಿದ್ದು, ಕಳ್ಳರು ಒಂದರ ನಂತರ ಒಂದು ಮನೆಗಳನ್ನು ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ, ಬೆಳ್ಳಿ, ನಗದು ಹಣವನ್ನು ದೋಚುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದ್ದು, ಕಳ್ಳರ ಕಳ್ಳತನ ಮಾತ್ರ ನಿಲ್ಲದೆ ದಿನೇ ದಿನೇ ಕಳ್ಳತನ ಜಾಸ್ತಿಯಾಗುತ್ತಿದ್ದು ಕೂಡ್ಲಿಗಿ ಪಟ್ಟಣದ ಜನರು ಭಯಭೀತರಾಗಿದ್ದಾರೆ. ಉದಾಹರಣೆಯಾಗಿ ಮಾರುತಿ ಟೆಕ್ಸ್ಟೈಲ್ ಲೋಕೋಪಯೋಗಿ ಇಲಾಖೆ ನೌಕರ ಹೈದರ್, ಲೋಕೋಪಯೋಗಿ ಇಲಾಖೆ ಸೋಮಶೇಖರ್ ನಿವಾಸ ಹಾಗೂ
ರಾಜೀವ್ ಗಾಂಧಿ ನಗರದಲ್ಲಿ 5 ಮನೆಗಳ ಮೇಲೆ ದಾಳಿ, ನಂತರ ಪಿಗ್ಮಿ ಬಾಣದ ಮೂರ್ತಿ ಮನೆ ಮೇಲೆ ದಾಳಿ, ಅದಾದ ನಂತರ ಅಂಬಾಲಿ ಅಂಜಿನಪ್ಪ ಮನೆಯ ಮೇಲೆ ಕಳ್ಳತನ ನಡೆದು ಬಂಗಾರ ಬೆಳ್ಳಿ ನಗದು ಹಣ ದೋಚಿದ್ದು, ಮಾರುತಿ ಟೆಕ್ಸ್ಟೈಲ್ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಮುಖಗಳು ಸೆರೆಯಾಗಿದ್ದರೂ ಇದುವರೆಗೂ ಕಳ್ಳರನ್ನು ಬಂಧಿಸಲಾಗಿರುವುದಿಲ್ಲ. ಇದರ ಮಧ್ಯೆ ಕೂಡ್ಲಿಗಿ ತಾಲೂಕಿನ ಸುತ್ತಮುತ್ತ ನಡೆಯುವ ಫ್ಯಾನ್ ಕಂಪನಿಗಳ ವಿಂಡೋ ಮತ್ತು ಸೋಲಾರ್ ಕಂಪನಿಗಳಿಗೆ ಹೊರ ರಾಜ್ಯಗಳಿಂದ ಸಾವಿರಾರು ಜನ ಕೂಲಿ ಕಾರ್ಮಿಕರು, ಅಧಿಕಾರಿಗಳು ಕೂಡ್ಲಿಗಿ ಪಟ್ಟಣದಲ್ಲಿ ವಾಸವಿದ್ದು ಅವರುಗಳನ್ನು ID ಕಾರ್ಡ್ಗಳನ್ನು ಮತ್ತು ಅವರ ವೈಯಕ್ತಿಕ ಅವರ ಜೀವನ ಬದುಕಿನ ಬಗ್ಗೆ ಯಾರಿಗೂ ಮಾಹಿತಿ ಇರುವುದಿಲ್ಲ ಮತ್ತು ಸ್ಥಳೀಯರು ಕೂಡ ಕಳ್ಳತನ ಮಾಡಲು ಸೇರಿರಬಹುದು. ಆದ್ದರಿಂದ ಎಲ್ಲ ವಿಂಡೋ ಫ್ಯಾನ್ ಕಂಪನಿಯ, ಸೋಲಾರ್ ಕಂಪನಿಯ ಸಿಬ್ಬಂದಿಯವರನ್ನು ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸಬೇಕು. ಆಗ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಮೇಲೆ ಅಪಾರವಾದ ಗೌರವವಿದ್ದು, ಕೆಲವು ಪೊಲೀಸ್ ಸಿಬ್ಬಂದಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದ ಕಾರಣದಿಂದ ಸಾರ್ವಜನಿಕರಿಗೆ ನಡುವೆ ಕಳ್ಳತನಗಳು ಹಗಲು ಹೊತ್ತು ನಡೀತಾ ಇದ್ದಾವೆ. ರಾತ್ರಿ ಹೊತ್ತು ಅನ್ನೋದಕ್ಕಿಂತ ಹಗಲು ಹೊತ್ತು ನಡೀತಿದ್ದಾವೆ. ಅದರಲ್ಲಿ ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾಹಿತಿ ಇದೆ ಮತ್ತು ಇನ್ನು ಕೆಲವು ನನಗೆ ಈಗಾಗಲೇ ವಾಟ್ಸಪ್ಗಳ ವಿಡಿಯೋಗಳಲ್ಲಿ ಬಂದಿರೋ ಪ್ರಕಾರ ಕೆಲವು CC ಕ್ಯಾಮ್ರಾಗಳಲ್ಲಿ ಅವರ ಫೋಟೋ ಸೆರೆಯಾಗಿದೆ. ಮತ್ತು ಮೊನ್ನೆ ಶಾರದಾ ಸ್ಕೂಲ್ ಪಕ್ಕ ಆಸ್ಪತ್ರೆ ಹಿಂಭಾಗದಲ್ಲಿ ಸುಮಾರು ರಾತ್ರಿ ಹೊತ್ತು ಒಂದು 8 ಜನ ಯುವಕರು ಹತ್ತಿ ಬರ್ತಾ ಇದ್ದಾರೆ. ಅದು CC ಕ್ಯಾಮ್ರಾದಲ್ಲಿ ಅಪ್ಲೋಡ್ ಆಗಿ ವೈರಲ್ ಆಗಿದೆ. ಒಬ್ಬರು ಎಲ್ಲ ಚಡ್ಡಿ ಬರ್ಮಣ ಮತ್ತೆ ಎಲ್ಲ ಹಿಂಗೆ ಹಾಕ್ಕೊಂಡಿದ್ದಾರೆ. ಆಮೇಲೆ ಬರ್ತಾ ಇದ್ದಾರೆ ಅಷ್ಟೇ, ಕಳ್ತನ ಏನು ನಡೆದಿಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಯಾವುದೋ ಒಂದು ಅಂಗಡಿ, ಬಟ್ಟೆ ಅಂಗಡಿಗಳಲ್ಲಿ ಈಗಾಗಲೇ CC ಕ್ಯಾಮ್ರಾ ಒಂದು ಆಗಿರ್ತಕ್ಕಂಥದ್ದು, ಮಗು ಇರ್ತಕ್ಕಂಥದ್ದು ಸಹಿತ ಚೆನ್ನಾಗಿ ಕಾಣ್ತಾ ಇದೆ. 40,000 ರೂಪಾಯಿ ಕಳ್ತನ ಆಗಿದೆ. 60,000 ಹಿಂದಲ್ಲಿ ಕಳ್ತನ ಆಗಿದೆ. ಆಮೇಲೆ 5 ಅಂತೇಳಿ ಒಬ್ಬರು ಲೋಕೋಪಯೋಗಿ ಇಲಾಖೆ ಅವರ ಮನೆಯಲ್ಲಿ ಆಡಾಗಲೇ ಗುಡೆಕೋಟೆ ರಸ್ತೆಯಲ್ಲಿ ಅವರಲ್ಲಿ ಸಹಿತ ಕಳ್ತನ ಆಗಿದೆ. ಬಂಗಾರ ಮತ್ತು ಸೋಮಶೇಖರ್ ಅಂತೇಳಿ ಒಬ್ಬರು ಅವ್ರ ಮನೆಯಲ್ಲಿ ಸಹಿತ ಕಳ್ಳತನ ಆಗಿದೆ. ಮತ್ತು ಅದರ ಮಧ್ಯ ಈಗ ಮೊನ್ನೆ ಒಂದು 5 ಮನೆಗಳು ರಾಜೀವ್ ಗಾಂಧಿ ನಗರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಹಂಚ್ ಮಾಡಿದ್ದಾರೆ, ಅಂದರೆ ಅಲ್ಲಿ ಕಳ್ಳತನ ಆಗಿದೆ. ಮತ್ತು ಅದರ ಮಧ್ಯೆ ಮತ್ತು ಪಿಗ್ಮಿ ಮೂರ್ತಿ ಅಂತೇಳಿ ಅವ್ರ ಮನೆಗೂ ಸಹಿತ ಅಟ್ಯಾಕ್ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಹಳೆ ಸ್ಕೂಲ್ ಆ ಕಡೆ ಪಕ್ಕ ಸರ್, ಎಲ್ ಟಿ ಬೊಮ್ಮನವರ ಪಕ್ಕ. ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ಸಾಯಂಕಾಲ ಸಮಯದಲ್ಲಿ ಅವರೇನು ಸೊಲ್ಲಮ್ಮ ಜಾತ್ರೆಗೆ ಹೋಗುವಂಥ ಪರಿಸ್ಥಿತಿ ಹೊಸಪೇಟೆ ರಸ್ತೆಯಲ್ಲಿ ಅಂಬಾಲಿ ಅಂಜಿನಪ್ಪ ಅಂತಕ್ಕಂಥ ಮನೆಯಲ್ಲಿ ಈಗಾಗಲೇ ಮತ್ತೆ ಬೆಳ್ಳಿ ಮತ್ತು ಬಂಗಾರ ಮತ್ತು ನಗದು ಹಣ ಅಂತೇಳಿ ಈಗ ಕಳ್ತನ ಆಗಿದೆ. ಅದು ಎಲ್ಲ ತಮ್ಮ ಪೊಲೀಸ್ ಇಲಾಖೆಗೂ ಸಹಿತ ಮಾಹಿತಿ ಇದೆ ಎಂಬುದು ಒಂದು ಭಾವನೆ. ಮತ್ತು ಇಡೀ ನಮ್ಮ ತಾಲೂಕಿನ ಪ್ರತಿ ನಾಗರಿಕರಿಗೂ ಮತ್ತು ನಮಗೂ ಇಲಾಖೆಯ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಮತ್ತು ಕಾಳಜಿ ಮತ್ತು ಅಭಿಮಾನ ಇದೆ. ಕಾರಣ ನಾವೆಲ್ಲರೂ ನಿರ್ಭೀತಿಯಾಗಿ ಮತ್ತು ರಾಜಾರೋಗ್ಯವಾಗಿ ಮತ್ತು ನೇರವಾಗಿ ನಾವು ಇವತ್ತಿದ್ದೀವಿ ಮತ್ತು ಬದುಕಿನಲ್ಲಿಗೆ ಅನ್ನೋದಕ್ಕೆ ಕಾರಣ ನಮ್ಮ ಪೊಲೀಸ್ ಇಲಾಖೆ ಮಾಡುವಂಥ ಕೆಲಸ ಮತ್ತು ಸಹಕಾರದಿಂದ. ಅದರ ಮಧ್ಯ ಕೆಲವು ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಕೆಲಸ ಮಾಡದೆ ಈಗ ನಿರ್ಲಕ್ಷ್ಯತೆ ತೋರೋದ್ರಿಂದ ಈಗ ಅಧಿಕಾರಿಗಳಿಗೆ ಮತ್ತೆ ಉತ್ತರ ಕೊಡುವಂಥ ಪರಿಸ್ಥಿತಿ ಮತ್ತು ಆತಂಕದ ಸಂದರ್ಭ ಬರುತ್ತೆ ಎಂಬುದು ನನ್ನ ಅಭಿಪ್ರಾಯ. ಯಾಕಂದರೆ ಕೂಡ್ಲಿಗಿ ಪಟ್ಟಣದಲ್ಲಿ ಇದುವರೆಗೂ ಆಗಿಲ್ಲ. ಇಷ್ಟು ದಿನಗಳಲ್ಲಿ ರಾತ್ರಿ ಹೊತ್ತು ಏನೋ ಆಗ್ತಿದ್ದಾವೆ ಕಣ್ಣಿಗೆ ಕಾಣದೆ, ಆದರೆ ಹಗಲೊತ್ತೇ ಕಳ್ಳತನ ಆಗೋದ್ರಿಂದ ಇದು ಒಂದು ಜನರಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಮತ್ತು ಭಯ ಪಡೆದಿದ್ದಾರೆ ಪ್ರತಿಯೊಬ್ಬರು ಸಹಿತ. ಇಂಥ ಪರಿಸ್ಥಿತಿ ಆಗ್ತದೆ. ಬಹುಮುಖ್ಯವಾಗಿ ಕೂಡ್ಲಿಗಿ ತಾಲೂಕಿನಲ್ಲಿ ಈಗ ಬೇರೆ ಹೊರ ರಾಜ್ಯದ ಬಿಹಾರ್ ಮತ್ತು ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಜನ ಕಾರ್ಮಿಕರು ಈಗ ಫ್ಯಾನು ಮತ್ತು ವಿಂಡೋ ಫ್ಯಾನುಗಳಂಥವು ಮತ್ತು ಸೋಲಾರ್ ಕಂಪನಿಗಳಂಥವಕ್ಕೆ ಕೂಲಿ ಕಾರ್ಮಿಕರು ಬಂದಿದ್ದಾರೆ.